ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 40 ನಿಮಿಷಗಳು. ಒಟ್ಟು ಅಂಕಗಳು 20 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸೂಕ್ತ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 1, ಪೋರ್ಟ್ ನೋವೆ ಕದನದ ಪರಿಣಾಮವೆಂದರೆ? ಆಯ್ಕೆಗಳನ್ನ ನೋಡಿ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ, ಹೈದರ್ ಅಲಿ ಬ್ರಿಟಿಷರಿಂದ ಪರಾಭವ. ಓಕೆ. ಪ್ರಶ್ನೆ 2, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ. ಸರಿಯಾದ ಉತ್ತರ ಆಯ್ಕೆ ಎ, ಅಂಚೆ ಇಲಾಖೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಒಟ್ಟು 2 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ, ಏಕೆ? ಉತ್ತರ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿರುತ್ತದೆ. ಆದ್ದರಿಂದ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ. ಪ್ರಶ್ನೆ 4, ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು? ಉತ್ತರ, ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂಬ ಗುಮಾನಿಯಿಂದ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 2 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 5, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಹೇಗೆ? ಉತ್ತರವನ್ನು ನೋಡಿ. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಬಡತನ, ಆರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ ಇವೆಲ್ಲ ಕಾರಣಗಳಿಂದ ಇದು ಒಂದು ಸಾಮಾಜಿಕ ಸಮಸ್ಯೆಯಾಗಿ ರೂಪುಗೊಂಡಿದೆ. ಪ್ರಶ್ನೆ 6 ನೋಡಿ ಮಕ್ಕಳ. ಮಣ್ಣಿನ ಸವೆತದ ಪರಿಣಾಮಗಳನ್ನು ತಿಳಿಸಿ ಅಥವಾ ಅರಣ್ಯಗಳ ಸಂರಕ್ಷಣಾ ವಿಧಾನಗಳಾವುವು? ಮಕ್ಕಳ, ಇಲ್ಲಿ 2 ಪ್ರಶ್ನೆಗಳಿರುತ್ತೆ. 2ರಲ್ಲಿ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ನೀವು ಸರಿಯಾದ ಉತ್ತರವನ್ನು ಬರೀಬೇಕಾಗತ್ತೆ. ಉತ್ತರವನ್ನು ನೋಡೋಣ. ನೋಡಿ, ಮೊದಲಿಗೆ ಮಣ್ಣಿನ ಸವೆತದ ಪರಿಣಾಮಗಳನ್ನ ನೋಡ್ತಾ ಹೋಗೋಣ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತದೆ. ಜಲಾಶಯ ಮತ್ತು ಕೆರೆಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇವಿಷ್ಟು ಮಣ್ಣಿನ ಸವೆತದಿಂದ ಉಂಟಾಗುವಂತಹ ಪರಿಣಾಮಗಳು. ನೆಕ್ಸ್ಟು ಆಯ್ಕೆಯಲ್ಲಿರುವಂತಹ ಪ್ರಶ್ನೆಯನ್ನು ನೋಡಿ ಮಕ್ಕಳ. ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುದು ಅಂತ ಹೇಳಿದ್ರೆ, ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು, ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನುಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಹಾಗೂ ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು. ಇವಿಷ್ಟು ಅರಣ್ಯವನ್ನು ನಾವು ಸಂರಕ್ಷಣೆ ಮಾಡಬೇಕಾದಂತಹ ವಿಧಾನಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 3 ಅಂಕ ಸಿಗುತ್ತೆ. ಹಾಗೆ ನಿಮಗೆ 2 ಪ್ರಶ್ನೆಗಳಿಗೆ ಆಯ್ಕೆ ಇರೋದ್ರಿಂದ ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರೆಯುವಂಥದ್ದು ಮಕ್ಕಳ. ಪ್ರಶ್ನೆ 7ರಲ್ಲಿ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಥವಾ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು? ಉತ್ತರವನ್ನು ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು: ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು,
ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ನ್ಯಾಯ ವಿಧೇಯಕ ಸಭೆಯ ರಚನೆ. ನೆಕ್ಸ್ಟು ಆಯ್ಕೆಯಲ್ಲಿರುವಂತಹ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು. ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು. ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು. ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡಿಸಿದರು. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು. ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು. ಶುದ್ಧಿ ಚಳುವಳಿ ಆರಂಭಿಸಿದರು. ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 8. ನೀವು ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾದರೆ ಅನುಸರಿಸಬೇಕಾದ ಹಂತಗಳನ್ನು ತಿಳಿಸಿ, ಅಥವಾ ಬ್ಯಾಂಕ್ ಖಾತೆ ತೆಗೆಯುವುದರಿಂದಾಗುವ ಅನುಕೂಲಗಳು ಯಾವುವು? ಎರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಮಕ್ಕಳ. ಉತ್ತರವನ್ನು ನೋಡಿ. ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾದರೆ ಅನುಸರಿಸಬೇಕಾದ ಹಂತಗಳು: ಯಾವ ಖಾತೆ ತೆಗೆಯಬೇಕೆಂದು ನಿರ್ಧರಿಸುವುದು, ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕಿಸುವುದು, ಪ್ರಸ್ತಾವನೆ ಅರ್ಜಿ ನಮೂನೆಯನ್ನು ತುಂಬುವುದು, ಪರಿಚಿತರ ಉಲ್ಲೇಖವನ್ನು ಕೊಡುವುದು, ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆ ಪಡೆಯುವುದು, ಪ್ರಾರಂಭಿಕ ಠೇವಣಿ ಕಟ್ಟುವುದು. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 8ರಲ್ಲಿ ಆಯ್ಕೆಯಲ್ಲಿರುವಂತಹ ಮತ್ತೊಂದು ಪ್ರಶ್ನೆಗೆ ಉತ್ತರ: ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಅಂತ ಇತ್ತಲ್ವಾ? ಅನುಕೂಲಗಳನ್ನ ನೋಡ್ತಾ ಹೋಗೋಣ. ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ಕೊಡುವುದು, ಹಣದ ವಹಿವಾಟನ್ನು ಮಾಡುತ್ತವೆ, ಹಣದ ಭದ್ರತೆಯನ್ನು ಕಾಪಾಡುತ್ತವೆ, ಸಹಿಗಳಿಗೆ ಜವಾಬ್ದಾರಿ ಹಾಕುವುದು, ಸಾಲಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರ ಕೊಡುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇದು 4 ಅಂಕದ ಪ್ರಶ್ನೆ ಆಗಿರುತ್ತೆ, ಒಂದೇ ಪ್ರಶ್ನೆ ಇರುತ್ತೆ. ಪ್ರಶ್ನೆ 9ರಲ್ಲಿ ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು? ಉತ್ತರ: ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು: ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988, ಸರ್ವ ಶಿಕ್ಷಣ ಅಭಿಯಾನ 2001, ಶಿಕ್ಷಣದ ಹಕ್ಕು ಕಾಯ್ದೆ 2009, ಸಾಕ್ಷರ ಭಾರತ ಕಾರ್ಯಕ್ರಮ 2009, ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ, ಸಮಗ್ರ ಶಿಕ್ಷಾ ಕಾರ್ಯಕ್ರಮ 2018, ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ಶಿಕ್ಷಣ ಮೂಲಭೂತ ಹಕ್ಕು 71A ವಿಧಿ. ಮಕ್ಕಳ, ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10ನ್ನು ನೋಡಿ. ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ 4ನ್ನು ಗುರುತಿಸಿ. ಮಕ್ಕಳ, ಇದು 2 ಅಂಕದ ಪ್ರಶ್ನೆ ಆಗಿರುತ್ತೆ. 4 ಪ್ರದೇಶವನ್ನು ಗುರುತು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಒಂದೊಂದು ಪ್ರದೇಶಕ್ಕೆ ಅರ್ಧ ಅಂಕಗಳನ್ನ ಕೊಡಲಾಗುತ್ತೆ ಮಕ್ಕಳ. ನೋಡಿ, ಬಾಕ್ರಾನಂಗಲ್ ಅಥವಾ ಗೋವಿಂದ ಸಾಗರ, ಕೋಸಿ ನದಿ ಕಣಿವೆ ಯೋಜನೆ, ನರ್ಮದಾ ನದಿ ಕಣಿವೆ ಯೋಜನೆ, ಹಿರಾಕುಡ್, ದಾಮೋದರ ನದಿ ಕಣಿವೆ ಯೋಜನೆ, ಬಸವಸಾಗರ, ತುಂಗಭದ್ರಾ ಯೋಜನೆ ಹಾಗೂ ನಾಗಾರ್ಜುನ ಸಾಗರ. ಇಲ್ಲಿರುವಂತಹ ಇಷ್ಟು ಪ್ರದೇಶಗಳಲ್ಲಿ ಕೇವಲ 4 ಪ್ರದೇಶಗಳನ್ನು ಮಾತ್ರ ನೀವು ಗುರುತು ಮಾಡಬೇಕು ಮಕ್ಕಳ. ಓಕೆನಾ? ನಿಮಗೆ ಭಾರತದ ನಕ್ಷೆಯನ್ನು ಪ್ರಿಂಟೆಡ್ ಫಾರ್ಮ್ಯಾಟಲ್ಲೇ ಕೊಡ್ತಾರೆ. ನೋಡಿ, ಈ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಭಾರತದ ನದಿ ಕಣಿವೆ ಯೋಜನೆಗಳು: ಮೊದಲಿಗೆ ಬಾಕ್ರಾನಂಗಲ್ ಯೋಜನೆ, ಕೋಸಿ, ದಾಮೋದರ್, ಹಿರಾಕುಡ್, ನರ್ಮದಾ, ಕೃಷ್ಣಾ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ಯೋಜನೆ ಹಾಗೂ ನಾಗಾರ್ಜುನ ಸಾಗರ. ಈ ರೀತಿಯಾಗಿ ನೀವು ಸಹ ಗುರುತನ್ನು ಮಾಡೋದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಕ್ಕಳ, ಒಳ್ಳೆ ಸ್ಕೋರ್ ಮಾಡುವಂತಹ ಪ್ರಶ್ನೆ ಆಗಿರುತ್ತೆ ಇದು.
ಮಕ್ಕಳ ಇಲ್ಲಿಗೆ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತವಾಗಿ ರಚನೆಯಾಗಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ 2 ಅಥವಾ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.